ನಕಲಿ ಚಿನ್ನವನ್ನ ಮಾರಾಟ ಮಾಡ್ತಿದ್ದ ವಂಚಕರ ಗ್ಯಾಂಗ್ ಈಗ ಲಾಕ್ ಆಗಿದೆ. ಹೊಸಕೋಟೆ ಪೊಲೀಸರಿಂದ ಕೋಲಾರ ವಂಚಕರ ಒಂದು ಗ್ಯಾಂಗ್ ಬಂಧನ ಆಗಿದೆ. ಈ ಒಂದು ವಿಚಾರದಲ್ಲಿ ನಕಲಿ ಚಿನ್ನವನ್ನ ಮಾರಾಟ ಮಾಡ್ತಿದ್ದಂತಹ ವಂಚಕರ ಗ್ಯಾಂಗ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ, ಲಾಕ್ ಆಗಿದೆ. ಈಗ ಹೊಸಕೋಟೆ ಪೊಲೀಸರಿಂದ ಕೋಲಾರ ವಂಚಕರ ಒಂದು ಗ್ಯಾಂಗ್ ಒಂದು ಬಂಧನಕ್ಕೆ ಒಳಗಾಗಿದೆ. ಹೊಸಕೋಟೆ ಶೆಡ್ಲ್ಘಟ್ಟ ಸೇರಿ ಹಲವೆಡೆ 8 ಮಂದಿಗೆ 65 ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದ್ರು ಇವರು. ತಾಲೂಕು ಕಚೇರಿ ಹೋಟೆಲ್ ಬಳಿ ನಿಂತು ಮಾತನಾಡುವವರೇ ಇವರ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇತ್ತು. ಪರಿಚಿತರಂತೆ ಬಿಲ್ಡಪ್ ಕೊಟ್ಟು ಬ್ರೈನ್ ವಾಶ್ ಮಾಡ್ತಿತ್ತು ಈ ಗ್ಯಾಂಗ್ ಅಂತ ಹೇಳಲಾಗ್ತಾ ಇತ್ತು. ಕೇರಳದ ಒಂದು ಜಾಗದಲ್ಲಿ ಕೆಲಸ ಮಾಡುವಾಗ ಚಿನ್ನದ ಹಾರ ಸಿಕ್ಕಿದೆ. ರಾಜರ ಕಾಲದ ಚಿನ್ನದ ಹಾರ, ಈಗಿನ ಚಿನ್ನಕ್ಕಿಂತ ದರ ಹೆಚ್ಚು ಅಂತ ಹೇಳ್ತಾ ಇರುವಂತೆ. ಹೀಗೆ ವ್ಯಕ್ತಿಗಳನ್ನು ಬ್ರೈನ್ ವಾಶ್ ಮಾಡಿ ನಕಲಿ ಹಾರವನ್ನು ತೋರಿಸಿ ವಂಚನೆ ಮಾಡುವುದೇ ಇವರ ಒಂದು ಕೆಲಸ ಅಂತ ಹೇಳಲಾಗ್ತದೆ. ನಂಬಿಕೆ ಬರಲಿ ಅಂತ ಚಿನ್ನದ 2 ಅಸಲಿ ಗುಂಡುಗಳನ್ನು ಕೂಡ ತೋರಿಸ್ತಾ ಇದ್ರು. ಇದು ಸರದ ತುದಿಯ ಗುಂಡು ಎಂದು ನಂಬಿ ಅವರು ಮೋಸ ಹೋಗ್ತಾ ಇದ್ರು ಜನರು. ಬಳಿಕ 8 kg ಹಾರವನ್ನು ಕಡಿಮೆ ಬೆಲೆಗೆ ಕೊಡ್ತೇವೆ ಅಂತ ಅಂದಿತ್ತು. ನಕಲಿ ಚಿನ್ನದ ಸರವನ್ನು ಅಸಲಿ ಚಿನ್ನದ ಸರ ಅಂತ ಕೊಟ್ಟು ಎಸ್ಕೇಪ್ ಆಗಿತ್ತು. ಮನೆಗೆ ಹೋಗಿ ಪರಿಶೀಲಿಸಿದಾಗ ಹಣ ಕೊಟ್ಟಿದ್ದ ವ್ಯಕ್ತಿಗಳು ಶಾಕ್ ಆಗಿದ್ರು, ಯಾಕಂದರೆ ಅದು ನಕಲಿ ಆಗಿತ್ತು. ಮೋಸ ಹೋದ ವಿಷಯದ ಗೊತ್ತಾಗಿ ಹೊಸಕೋಟೆ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಮೋಸ ಹೋದ ಜನರು. ಸದ್ಯ ಆರೋಪಿ ರಾಜೇಶ್ ಸೇರಿ 4 ಬಂಧಿಸಿದ್ದಾರೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಕಲಿ ಚಿನ್ನವನ್ನು ನೀಡಿ ಇದು ಅಸಲಿ ಚಿನ್ನ ಅಂತ ಹೇಳಿ ಅನೇಕ ಜನರಿಗೆ ಮೋಸ ಮಾಡ್ತಿದ್ದಂತಹ ಒಂದು ಗ್ಯಾಂಗ್ ಈಗ ಲಾಕ್ ಆಗಿದೆ. ಪೊಲೀಸರು ಅವರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಹೊಸಕೋಟೆ ಪೊಲೀಸರಿಂದ ಕೋಲಾರದ ಒಂದು ವಂಚಕರ ಗ್ಯಾಂಗ್ ಏನಿತ್ತು ಅವರನ್ನು ಬಂಧಿಸಿದ್ದಾರೆ. ಹೊಸಕೋಟೆ ಮತ್ತು ಶಿಡ್ಲಘಟ್ಟ ಸೇರಿ ಅನೇಕ ಕಡೆ 8 ಮಂದಿಗೆ ಸುಮಾರು 65 ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿತ್ತು ಈ ಒಂದು ಖತರ್ನಾಕ್ ಗ್ಯಾಂಗ್ ಏನಿದೆ ಇದು. ಇವರು ತಾಲೂಕು ಕಚೇರಿ ಆಗಿರ್ಬೋದು ಅಥವಾ ಹೋಟೆಲ್ಗಳ ಮುಂದೆ ಏನು ಜನರು ನಿಂತಿರ್ತಾರಲ್ಲ ಅವರೇ ಇವರ ಒಂದು ಮುಖ್ಯ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಇವರು ನಮಗೆ ಗೊತ್ತಿರೋರು ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ಮಾತನಾಡಿಸೋದು, ಅವ್ರ ಹತ್ರ ಸ್ವಲ್ಪ ಫ್ರೆಂಡ್ಸ್ ಥರ ಮಾತಾಡ್ಬಿಟ್ಟು ಬಿಲ್ಡಪ್ ಕೊಡ್ತಾರೆ. ಮಾತಾಡ್ತಾ ಏನಾಗುತ್ತೆ ಅವರ ಬ್ರೈನ್ ವಾಶ್ ಮಾಡ್ತಾರೆ. ನೋಡಿ, ಕೇರಳದ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಈ ಒಂದು ಹಾರ ಸಿಕ್ತು ನನಗೆ, ಇದು ರಾಜರ ಕಾಲದ ಹಾರ, ಇದಕ್ಕೆ ತುಂಬ ಬೆಲೆ ಬಾಳುತ್ತೆ, ಇದು ಇವಾಗಿನ ಚಿನ್ನ ಏನಿದೆ ಅದಕ್ಕಿಂತ ಇದು ಜಾಸ್ತಿ ಬೆಲೆ ಬಾಳುತ್ತಿದ್ದು, ತುಂಬ ಗಟ್ಟಿ ಚಿನ್ನ ಅಂತ ಆ ಥರ ಒಂದು ಹೇಳಿ ಬ್ರೈನ್ ವಾಶನ್ನು ಮಾಡಿ ಅವರಿಗೆ ಈ ಒಂದು ಹಾರಗಳನ್ನು ಮಾರ್ತಾಯಿದ್ರು. ಅವರ ನಂಬಿಸೋಕೆ ಅಂತ ಆ ಒಂದು ಹಾರದಲ್ಲಿ 2 ಅಸಲಿ ಗುಂಡುಗಳನ್ನು ಕೂಡ ಇಟ್ಟು ತೋರಿಸ್ತಾ ಇದ್ರು. ಅವರು ಕೂಡ ಇದು ಒಳ್ಳೆ ಚಿನ್ನ ಅಂತ ಹೇಳಿ ನಂಬಿಕೊಂಡು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಹಾರವನ್ನು ತಗೊಂಡು ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಅದು ಗೊತ್ತಾಗುತ್ತೆ ಅದು ನಕಲಿ ಹಾರ ಅಂತ ಹೇಳಿ. ಆದ್ದರಿಂದ ಅವರು ಮೋಸ ಹೋಗಿದ್ದಾರೆ ಅಂತ ಗೊತ್ತಾಗಿ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.